ಒಂಟಿಯಾಗಿದ್ದ ವೃದ್ಧನ ಮನೆಗೆ ನುಗ್ಗಿದ ಇಬ್ಬರು ದುಷ್ಕರ್ಮಿಗಳು ಹಲ್ಲೆ ನಡೆಸಿ ದರೋಡೆಗೆ ಯತ್ನಿಸಿದ ಘಟನೆ ಮೈಸೂರಿನ ಚಾಮುಂಡಿಪುರಂನಲ್ಲಿ ನಡೆದಿದೆ. 2ನೇ ಮೇನ್ ರಸ್ತೆಯಲ್ಲಿರುವ ಸುರೇಶ್ ಎಂಬುವವರ ಮನೆಗೆ ನುಗ್ಗಿದ ಇಬ್ಬರು ಕದೀಮರು ಕುತ್ತಿಗೆಯನ್ನ ಹಿಸುಕಿ ಹಲ್ಲೆ ನಡೆಸಿದ್ದಾರೆ. ವೃದ್ಧ ಸುರೇಶ್ ಜೋರಾಗಿ ಕಿರುಚಿದಾಗ ನೆರೆಮನೆಯವರು ಧಾವಿಸಿದ್ದಾರೆ. ಈ ವೇಳೆ ಓರ್ವ ಪರಾರಿಯಾಗಿದ್ದು ಮತ್ತೋರ್ವ ಸಿಕ್ಕಿಬಿದ್ದಿದ್ದಾನೆ. ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದ ಆರೋಪಿ ಕಿರಣ್ ಕುಮಾರ್ ಎಂದು ಹೇಳಲಾಗಿದೆ. ಪರಾರಿಯಾದ ಮತ್ತೋರ್ವನ ಹೆಸರು ಕಿರಣ್ ಎಂದು ಹೇಳಲಾಗಿದೆ. ಸಿಕ್ಕಿದ್ದ ಕಿರಣ್ ಕುಮಾರ್ ಪ್ರತಿಷ್ಠಿತ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವುದಾಗಿ ತಿಳಿಸಿದ್ದಾನೆ. ಘಟನೆ ನಡೆದ ಸ್ಥಳಕ್ಕೆ ಕೆಆರ್ ಠಾಣೆ ಪೊಲೀಸರು ಭೇಟಿ ನೀಡಿ ಆರೋಪಿ ಕಿರಣ್ ಕುಮಾರ್ನನ್ನು ವಶಕ್ಕೆ ಪಡೆದಿದ್ದಾರೆ. ಕೆಲವು ದಿನಗಳ ಹಿಂದೆ ಇದೇ ವೃದ್ಧರ ಮೇಲೆ ಯುವಕರ ತಂಡವೊಂದು ಮನೆಗೆ ನುಗ್ಗಿ ಕಳುವಿಗೆ ಯತ್ನಿಸಿರುವುದಾಗಿ ತಿಳಿದು ಬಂದಿದೆ. ಅವನ ಹೆಸರೇನು? ಕಿರಣ್ ಅಂತ. ಏನು ಕೆಲಸ ಮಾಡ್ತಾ ಇದ್ದಾನೆ ಅವನು? ಅಲ್ಲ, ಅವನು ಗ್ಯಾಸ್ ಕೆಲಸ ಮಾಡ್ತಾ ಇದ್ದಾನೆ. ಇವ್ರ ಮನೆಗೆ ಬಂದಿದ್ದೆ ಅದಕ್ಕೆ ನೀವು ಊಟ ಇಸ್ಕೋಬೇಕು ಅಂತ ಕರ್ಕೊ ಬಂದವನು. ಯಾರ ಹತ್ರ? ಅವ್ರಿಗೆ ಹೆಂಗ್ ಗೊತ್ತಂತೆ? ಗೊತ್ತಿಲ್ಲ ಅಂಕಲ್, ನನ್ನ ಅಂಕಲ್ ನಂಗೆ ಪರಿಚಯ ಇರೋದು. ಒಂದು ಕೆಲಸ ಮಾಡು, ನೀನು ಇರು, ನಿಜ ಹೇಳ್ಬಿಡು, ನಿನ್ನ ಬಿಡ್ಬಿಡ್ತೀವಿ. ಇಲ್ಲದೆ ಹೋದ್ರೆ ಅವ್ನ ಬದಲು ನೀನು ಹೊಟ್ಟೈತಿ. ಅವ್ನು ಏನು ಮಾಡಬೇಕು ಅಂತ ಕರ್ಕೊಂಬಂದ ಅಂತ ಹೇಳು. ಏನು ಕರೆಕ್ಟಾಗಿ ಹೇಳು. ಏನು ಅಂತ? ಕಾಸು ಇಸ್ಕೋಬೇಕು ಅಂತನೋ ಕಿತ್ಕೋಬೇಕು ಅಂತನೋ? ಇಸ್ಕೋಬೇಕು. ನೀನು ಸುಳ್ಳು ಹೇಳ್ತಾ ಇದೀಯ. ನೀ ಕರೆಕ್ಟಾಗಿ ಇಲ್ದಾರೆ ನಿನ್ನ ಒಳಗೆ ಜೈಲಿಗೆ ಹಾಕ್ತಾರೆ. ನಾ ಹೇಳ್ದಷ್ಟು ಕೇಳೋ. ನೀನು ಅವನು ಬಂದದ್ದು ಯಾಕೆ? ಅವ್ನು ನಿಂಗೆ ಏನು ಹೇಳಿ ಕರ್ಕೊಂಬಂದ, ಇವ್ರಿಗೆ ಏನು ಮಾಡೋಣ ಅಂತ ಹೇಳ್ದ ಅಂತ ಹೇಳು. ನಿನ್ನ ಬಿಟ್ಟು ಕಳಿಸ್ತೀವಿ. ಇಲ್ಲ ಅಂದರೆ ನಿನ್ನೆ ಅವ್ನ ಬದಲು ಒಳಗೆ ಹಾಕಿಸ್ತೀವಿ. ಏನು ಹೇಳಿ? ಬಾಗಿಲ ಹತ್ರ ಇರೋ, ನಾನು ಅಂಕಲ್ ಹತ್ರ ಕಾಸು ಇಸ್ಕೊತೀನಿ. ಕಾಸು ಇಸ್ಕೊಂಡು ಸುಮ್ಮನೆ ಹತ್ತಕ್ಕಂತೆ ಕಾಸು ಇಸ್ಕೊತಾನೆ. ಕತ್ತಿ ಹಾಕಂತೆ ನಿಮಗೆ ಎತ್ತಿನ ಪರಿಚಯ ಅವರು? ಹೊರಗಡೆ ಕೂತಿರ್ಬೇಕಾದ್ರೆ ಹೊಲ್ತನ ಮಾಡ್ಕೊಂಡು ಅವ್ರ ಮೆಟ್ಟಾಡ್ಕ ಚುಮ್ತಿರೋದು. ಇವರೇ ಒಂದು ಸಡನ್ಲಿ ಬಂದು ಕಾಪಾಡಿರೋದು. ನೀವು ಬನ್ರಿ, ನೀವು ಸ್ಟೇಷನ್ ಬನ್ನಿ. ಒಬ್ರು ಅವ್ರನ್ನ ಕರ್ಕಾಡಿ ಒಬ್ಬರೇ ಇದಾಗಿತ್ತು. ಸ್ಟೇಷನಿಗೆ ಬನ್ನಿ.